ನಾನು ತಿಳಿಸ್ಕೊಡ್ತಿರುವಂತಹ ಇನ್ಫಾರ್ಮೇಶನ್ ಸಾಕಷ್ಟು ಜನಕ್ಕೆ ಯೂಸ್ಫುಲ್ ಆಗುವಂತ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಬಾರಿ ಸಾಕಷ್ಟು ಜನ ಈ ತರ ಕ್ವಶನ್ಸ್ ಎಲ್ಲ ಕೇಳ್ತಾನೆ ಇರ್ತಾರೆ. ಸೊ ಎಲ್ಲರಿಗೂ ಕೂಡ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡಿ ಆನ್ಸರ್ ಮಾಡ್ತಾ ಇದೀನಿ. ಸೊ ಮತ್ತೆ ಪಡಪಡ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ಗೆ ಪಟಪಟ ಅಂತ ಬರ್ತಾರೆ. ಸಾಕಷ್ಟು ಜನ ಕೇಳಿರುವಂತಹ ಕ್ವಶನ್ ಏನಪ್ಪಾ ಅಂದ್ರೆ, ಮೇಡಮ್ ಗಂಡಸರಲ್ಲಾದ್ರೆ ಸೆಕ್ಷುವಲ್ ಆಸೆ ಆದಾಗ ಅಥವಾ ಸೆಕ್ಷುವಲ್ ಡಿಸೈರ್ ಆದಾಗ ಸೊ ಅವರಲ್ಲಿ ಕಂಡು ಬರುತ್ತೆ, ಲೈಕ್ ಅವರ ಶಿಶ್ನ ಸ್ಟ್ಯಾಂಡ್ ಆಗೋದಾಗಿರ್ಬೋದು, ಇದರಿಂದ ಗೊತ್ತಾಗುತ್ತೆ ಅವರು ಸೆಕ್ಷುವಲಿ ಅರೌಸ್ ಆಗಿದಾರೆ ಅಂತ. ಬಟ್ ಫೀಮೇಲ್ ಅಲ್ಲಿ ಹೇಗೆ ಗೊತ್ತಾಗುತ್ತೆ, ಹೆಂಗಸರಲ್ಲಿ ಹೇಗೆ ಗೊತ್ತಾಗುತ್ತೆ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ವಿ. ಸೊ ಅದಕ್ಕೋಸ್ಕರ ಅದಕ್ಕೊಂದು ಶಾರ್ಟ್ ಆಗಿರುವಂತ ಆನ್ಸರ್ ಮಾಡ್ತಾನೆ. ಸೊ ಮೇನ್ ಆಗಿ ಏನ್ ಗೊತ್ತಾ, ಲೇಡೀಸ್ ಅಲ್ಲಿ ಅವರ ಕಣ್ಣಲ್ಲೇ ಕಣ್ಣುಗಳ ಭಾವನೆಯಲ್ಲೇ ನೀವು ಅರ್ಥ ಮಾಡ್ಕೊಬಹುದು. ಸೊ ಅವರಿಗೆ ಮೂಡಲ್ಲಿ ಇದ್ದಾರೆ, ಶಿ ಇಸ್ ರೆಡಿ ಫಾರ್ ಸೆಕ್ಸ್ ಅಂತ ಅವರ ಕಣ್ಣಲ್ಲಿ ಗೊತ್ತಾಗುತ್ತೆ. ಅಂಡ್ ಅವರ ಆಹಭಾವಗಳಲ್ಲೂ ಕೂಡ ಗೊತ್ತಾಗುತ್ತೆ. ಅಂಡ್ ಮೇನ್ ಆಗಿ ಅವರ ಕಣ್ಣಲ್ಲಿ ಗೊತ್ತಾಗುತ್ತೆ. ಸೊ ನಿಮ್ಗೆ ಅವರ ಫಿಸಿಕಲ್ ಬಾಡಿಯಲ್ಲಿ ಹೇಳ್ಬೇಕಾದ್ರೆ ಅವರ ಸ್ಕಿನ್ ಬ್ಲಶ್ ಆಗುವಂತದ್ದಾಗಿರೋ, ಅಂದ್ರೆ ತುಂಬಾ ಈ ಪಾರ್ಟ್ ಏನಿರುತ್ತೆ ಕೆಂಪಾಗುವಂತದ್ದಿರುತ್ತೆ. ಅದ್ರ ಜೊತೆಗೆ ಅವರ ನಿಪ್ಪಲ್, ಅವರ ಎದೆ ಭಾಗ, ಬ್ರೆಸ್ಟ್ ಭಾಗ, ನಿಪ್ಪಲ್ಗಳು ಸೊ ನಾರ್ಮಲ್ ಸೈಜ್ ಗಿಂತ ಸ್ವಲ್ಪ ಜಾಸ್ತಿಯಾಗಿ ದೊಡ್ಡದಾಗಿ ಕಾಣುವಂತದ್ದಾಗಿರ್ಬೋದು, ಅಥವಾ ನಿಪ್ಪಲ್ಗಳು ಎರೆಕ್ಟ್ ಆಗುವಂತದ್ದಾಗಿರ್ಬೋದು. ಅದ್ರ ಜೊತೆಗೆ ಅವರ ಯೋನಿಯಲ್ಲಿ ಚೇಂಜಸ್ ಆಗೋದಿದ್ರೆ, ಸೊ ಅವರ ಯೋನಿಯಲ್ಲಿ ನಾರ್ಮಲ್ ಆಗಿರುವಂತಹ ಶೇಪ್ ಗಿಂತ ಲಿಪ್ ಅಂತ ಏನ್ ಹೇಳ್ತೇವೆ, ಲೇಬಿಯಾ ಅಂತ ಏನ್ ಹೇಳ್ತೇವೆ, ಸೊ ವಲ್ವಾ ಅಂತ ಏನ್ ಹೇಳ್ತೇವೆ, ಅದನ್ನ ಏನ್ ಗೊತ್ತಾ, ಅದು ನಾರ್ಮಲ್ ಸೈಜ್ ಗಿಂತ ಸ್ವಲ್ಪ ದಪ್ಪವಾಗಿ ಕಾಣುತ್ತೆ, ಸ್ವೆಲ್ ಅಪ್ ಆಗಿ ಕಾಣುತ್ತೆ. ಅದ್ರ ಜೊತೆ ಕಲರ್ ಕೂಡ ಹೌದು, ಸೊ ಪರ್ಪಲಿಶ್ ಆಗಿ ಕಾಣುತ್ತೆ. ಸೊ ಅದನ್ನ ನೀವು ಅರ್ಥ ಮಾಡ್ಕೋಬಹುದು, ನಿಮ್ಮ ಪಾರ್ಟ್ನರ್ ಮೂಡ್ ಅಲ್ಲಿ ಇದ್ದಾರೆ ಅಥವಾ ನಿಮ್ಮ ಪಾರ್ಟ್ನರ್ ಸೆಕ್ಷುವಲ್ ಅರೌಸಲ್ ಇದ್ದಾರೆ ಅಂತ ಅದ್ರಲ್ಲಿ ನೀವು ಕಂಡುಹಿಡ್ಕೋಬಹುದು. ಸೊ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಶನ್. ಇನ್ ಕೇಸ್ ಏನಾದ್ರು ಈ ಇನ್ಫಾರ್ಮೇಶನ್ ಇಷ್ಟ ಆಯ್ತು ಅಂದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ.